ನಟ ದರ್ಶನ್ ಸಿನಿಮಾ ರಿಲೀಸ್ ಆಗೋದಕ್ಕೆ ಸಜ್ಜಾಗಿದೆಯಾ? ಯಾವ ಸಿನಿಮಾ ಸದ್ಯ ತೆರೆ ಮೇಲೆ ಬರೋದಕ್ಕೆ ಸಜ್ಜಾಗಿದೆ ಗೊತ್ತಾ? ಹಾಗಾದ್ರೆ ಈ ವರದಿ ನೋಡಿ. ಚಾಲೆಂಜಿಂಗ್ ಸ್ಟಾರ್, ಮಾಸ್ ಚಿತ್ರಗಳ ಸರದಾರ, ಸ್ಯಾಂಡಲ್ವುಡ್ ನ ಬಾಕ್ಸ್ ಆಫೀಸ್ ನ ಸುಲ್ತಾನ ದರ್ಶನ್ ಮತ್ತೆ ಸಿನಿ ಜರ್ನಿ ಶುರುವಾಗುತ್ತಾ? ಹಾಗಿದ್ರೆ ತೆರೆ ಮೇಲೆ ಯಾವ ಸಿನಿಮಾ ಬರಲು ಸಜ್ಜಾಗಿದೆ ಎಂಬುದು ಅಭಿಮಾನಿಗಳಲ್ಲಿ ಕುತೂಹಲ ಕಾಡಿದೆ. ಬಹು ನಿರೀಕ್ಷಿತ ಡೆವಿಲ್ ಸಿನಿಮಾ ಬಿಡುಗಡೆ ಯಾವಾಗ? 2025ರಲ್ಲಿ ರಿಲೀಸ್ ಆಗುತ್ತಾ ಸುಲ್ತಾನನ ಸಿನಿಮಾ. ನಟ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಎಂಬುದು ಅಭಿಮಾನಿಗಳಲ್ಲಿ ಕುತೂಹಲ ಶುರುವಾಗಿದೆ. ಎಲ್ಲವೂ ಅಂದುಕೊಂಡಂತೆ ನಡೆದಿದ್ರೆ ಡೆವಿಲ್ ಸಿನಿಮಾ ಅಕ್ಟೋಬರ್ನಲ್ಲೇ ರಿಲೀಸ್ ಆಗಬೇಕಿತ್ತು. ಆದರೆ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಸೇರಿ ಎಲ್ಲವೂ ಉಲ್ಟಾ ಪಲ್ಟಾ ಆಗಿದೆ. ಹೌದು, ಸಿನಿಮಾ ಬಿಡುಗಡೆ ದಿನಾಂಕ ಮುಂದಕ್ಕೆ ಹೋಗಿದ್ದಂತೆ ಈಗ ಹೊಸ ರಿಲೀಸ್ ದಿನಾಂಕವನ್ನು ದರ್ಶನ್ ಘೋಷಿಸಲಿದ್ದಾರಂತೆ. ದರ್ಶನ್ಗೆ 2023ರ ಡಿಸೆಂಬರ್ ಅದೃಷ್ಟ ತಂದುಕೊಟ್ಟಿತ್ತು. ಅವರ ನಟನೆಯ ಕಾಟೇರ ಸಿನಿಮಾ ರಿಲೀಸ್ ಆಗಿ 200 ಕೋಟಿ ರೂಪಾಯಿ ಬಿಸ್ನೆಸ್ ಮಾಡಿತ್ತು. ಈಗ ಅವರ ಮುಂದಿನ ಚಿತ್ರವನ್ನು ಡಿಸೆಂಬರ್ ಅಂತ್ಯಕ್ಕೆ ತೆರೆ ಮೇಲೆ ತರುತ್ತಾರೆ ಎನ್ನಲಾಗಿತ್ತು. ಆದ್ರೆ ಇದೀಗ ದರ್ಶನ್ ಅಭಿಮಾನಿಗಳಿಗೆ ಶಾಕಿಂಗ್ ವಿಷಯವೊಂದು ಹೊರಬಿದ್ದಿದೆ. ಸದ್ಯ ದರ್ಶನ್ ಅಭಿನಯದ ಬಹುನಿರೀಕ್ಷಿತ ಡೆವಿಲ್ ಚಿತ್ರ ರಿಲೀಸ್ ಆಗುವುದು ಇನ್ನೂ ತಡವಾಗುತ್ತಂತೆ. ಹೊಸ ವರ್ಷದಲ್ಲಿ ಚಿತ್ರ ನಿರೀಕ್ಷೆಯಲ್ಲಿದ್ದ ಡಿ ಬಾಸ್ ಫ್ಯಾನ್ಗೆ ಶಾಕ್ ನೀಡಿದಂತಾಗಿದೆ. ಸದ್ಯ ಡೆವಿಲ್ ಸಿನಿಮಾ ಚಿತ್ರೀಕರಣ ಮುಗಿದಿದ್ದಂತೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಬಾಕಿ ಇದೆಯಂತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಇಲ್ಲದೆ ಇದ್ದಿದ್ದರೆ ಆ ಕೆಲಸ ಮುಗಿದು ಈ ತಿಂಗಳಲ್ಲೇ ಅಭಿಮಾನಿಗಳ ಮುಂದೆ ಬರುತ್ತಿತ್ತು. ಆದ್ರೆ ಆ ಘಟನೆಯಿಂದ ಸಿನಿಮಾ ರಿಲೀಸ್ ಮುಂದಕ್ಕೆ ಹೋಗಿದ್ದಂತೆ. ಹೀಗಾಗಿ 2025ಕ್ಕೆ ಡೆವಿಲ್ ಸಿನಿಮಾ ರಿಲೀಸ್ ಆಗುವುದು ಬಹುತೇಕ ಡೌಟ್. 2026ಕ್ಕೆ ರಿಲೀಸ್ ಫಿಕ್ಸ್ ಎನ್ನಲಾಗ್ತಿದೆ. ಅಲ್ಲದೆ ದರ್ಶನ್ ಆರೋಗ್ಯ ಸಮಸ್ಯೆ ಗಂಭೀರವಾಗಿದೆ. ನಿನ್ನೆ ಫಾರ್ಮ್ ಹೌಸ್ ಅಲ್ಲಿ ನಟ ದರ್ಶನ್ ವಿಡಿಯೋ ನೋಡಿ ಫ್ಯಾನ್ಸ್ ಕೂಡ ಆತಂಕಕ್ಕೀಡಾಗಿದ್ದಾರೆ. ಇನ್ನು 4-5 ತಿಂಗಳು ದರ್ಶನ್ ಶೂಟಿಂಗ್ಗೆ ಹೋಗಲ್ಲ. ಹೀಗಾಗಿ ಡೆವಿಲ್ ರಿಲೀಸ್ ಆಗೋದು ಇನ್ನೂ ತಡವಾಗುತ್ತದೆ ಎನ್ನಲಾಗ್ತಿದೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಟ ದರ್ಶನ್ ಸಿನಿಮಾ ರಿಲೀಸ್ ಆಗೋದಕ್ಕೆ ಸಜ್ಜಾಗಿದೆಯಾ? ಯಾವ ಸಿನಿಮಾ ಸದ್ಯ ತೆರೆ ಮೇಲೆ ಬರೋದಕ್ಕೆ ಸಜ್ಜಾಗಿದೆ ಗೊತ್ತಾ? ಹಾಗಾದ್ರೆ ಈ ವರದಿ ನೋಡಿ. ಚಾಲೆಂಜಿಂಗ್ ಸ್ಟಾರ್, ಮಾಸ್ ಚಿತ್ರಗಳ ಸರದಾರ, ಸ್ಯಾಂಡಲ್ವುಡ್ ನ ಬಾಕ್ಸ್ ಆಫೀಸ್ ನ ಸುಲ್ತಾನ ದರ್ಶನ್ ಮತ್ತೆ ಸಿನಿ ಜರ್ನಿ ಶುರುವಾಗುತ್ತಾ? ಹಾಗಿದ್ರೆ ತೆರೆ ಮೇಲೆ ಯಾವ ಸಿನಿಮಾ ಬರಲು ಸಜ್ಜಾಗಿದೆ ಎಂಬುದು ಅಭಿಮಾನಿಗಳಲ್ಲಿ ಕುತೂಹಲ ಕಾಡಿದೆ. ಬಹು ನಿರೀಕ್ಷಿತ ಡೆವಿಲ್ ಸಿನಿಮಾ ಬಿಡುಗಡೆ ಯಾವಾಗ? 2025ರಲ್ಲಿ ರಿಲೀಸ್ ಆಗುತ್ತಾ ಸುಲ್ತಾನನ ಸಿನಿಮಾ. ನಟ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಎಂಬುದು ಅಭಿಮಾನಿಗಳಲ್ಲಿ ಕುತೂಹಲ ಶುರುವಾಗಿದೆ. ಎಲ್ಲವೂ ಅಂದುಕೊಂಡಂತೆ ನಡೆದಿದ್ರೆ ಡೆವಿಲ್ ಸಿನಿಮಾ ಅಕ್ಟೋಬರ್ನಲ್ಲೇ ರಿಲೀಸ್ ಆಗಬೇಕಿತ್ತು. ಆದರೆ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಸೇರಿ ಎಲ್ಲವೂ ಉಲ್ಟಾ ಪಲ್ಟಾ ಆಗಿದೆ. ಹೌದು, ಸಿನಿಮಾ ಬಿಡುಗಡೆ ದಿನಾಂಕ ಮುಂದಕ್ಕೆ ಹೋಗಿದ್ದಂತೆ ಈಗ ಹೊಸ ರಿಲೀಸ್ ದಿನಾಂಕವನ್ನು ದರ್ಶನ್ ಘೋಷಿಸಲಿದ್ದಾರಂತೆ. ದರ್ಶನ್ಗೆ 2023ರ ಡಿಸೆಂಬರ್ ಅದೃಷ್ಟ ತಂದುಕೊಟ್ಟಿತ್ತು. ಅವರ ನಟನೆಯ ಕಾಟೇರ ಸಿನಿಮಾ ರಿಲೀಸ್ ಆಗಿ 200 ಕೋಟಿ ರೂಪಾಯಿ ಬಿಸ್ನೆಸ್ ಮಾಡಿತ್ತು. ಈಗ ಅವರ ಮುಂದಿನ ಚಿತ್ರವನ್ನು ಡಿಸೆಂಬರ್ ಅಂತ್ಯಕ್ಕೆ ತೆರೆ ಮೇಲೆ ತರುತ್ತಾರೆ ಎನ್ನಲಾಗಿತ್ತು. ಆದ್ರೆ ಇದೀಗ ದರ್ಶನ್ ಅಭಿಮಾನಿಗಳಿಗೆ ಶಾಕಿಂಗ್ ವಿಷಯವೊಂದು ಹೊರಬಿದ್ದಿದೆ. ಸದ್ಯ ದರ್ಶನ್ ಅಭಿನಯದ ಬಹುನಿರೀಕ್ಷಿತ ಡೆವಿಲ್ ಚಿತ್ರ ರಿಲೀಸ್ ಆಗುವುದು ಇನ್ನೂ ತಡವಾಗುತ್ತಂತೆ. ಹೊಸ ವರ್ಷದಲ್ಲಿ ಚಿತ್ರ ನಿರೀಕ್ಷೆಯಲ್ಲಿದ್ದ ಡಿ ಬಾಸ್ ಫ್ಯಾನ್ಗೆ ಶಾಕ್ ನೀಡಿದಂತಾಗಿದೆ. ಸದ್ಯ ಡೆವಿಲ್ ಸಿನಿಮಾ ಚಿತ್ರೀಕರಣ ಮುಗಿದಿದ್ದಂತೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಬಾಕಿ ಇದೆಯಂತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಇಲ್ಲದೆ ಇದ್ದಿದ್ದರೆ ಆ ಕೆಲಸ ಮುಗಿದು ಈ ತಿಂಗಳಲ್ಲೇ ಅಭಿಮಾನಿಗಳ ಮುಂದೆ ಬರುತ್ತಿತ್ತು. ಆದ್ರೆ ಆ ಘಟನೆಯಿಂದ ಸಿನಿಮಾ ರಿಲೀಸ್ ಮುಂದಕ್ಕೆ ಹೋಗಿದ್ದಂತೆ. ಹೀಗಾಗಿ 2025ಕ್ಕೆ ಡೆವಿಲ್ ಸಿನಿಮಾ ರಿಲೀಸ್ ಆಗುವುದು ಬಹುತೇಕ ಡೌಟ್. 2026ಕ್ಕೆ ರಿಲೀಸ್ ಫಿಕ್ಸ್ ಎನ್ನಲಾಗ್ತಿದೆ. ಅಲ್ಲದೆ ದರ್ಶನ್ ಆರೋಗ್ಯ ಸಮಸ್ಯೆ ಗಂಭೀರವಾಗಿದೆ. ನಿನ್ನೆ ಫಾರ್ಮ್ ಹೌಸ್ ಅಲ್ಲಿ ನಟ ದರ್ಶನ್ ವಿಡಿಯೋ ನೋಡಿ ಫ್ಯಾನ್ಸ್ ಕೂಡ ಆತಂಕಕ್ಕೀಡಾಗಿದ್ದಾರೆ. ಇನ್ನು 4-5 ತಿಂಗಳು ದರ್ಶನ್ ಶೂಟಿಂಗ್ಗೆ ಹೋಗಲ್ಲ.
ಹೀಗಾಗಿ ಡೆವಿಲ್ ರಿಲೀಸ್ ಆಗೋದು ಇನ್ನೂ ತಡವಾಗುತ್ತದೆ ಎನ್ನಲಾಗ್ತಿದೆ. ವೀರೇಶ್ ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಟ ದರ್ಶನ್ ಸಿನಿಮಾ ರಿಲೀಸ್ ಆಗುವುದಕ್ಕೆ ಸಜ್ಜಾಗಿದೆಯಾ? ಯಾವ ಸಿನಿಮಾ ಸದ್ಯ ತೆರೆ ಮೇಲೆ ಬರೋದಕ್ಕೆ ಸಜ್ಜಾಗಿದೆ ಗೊತ್ತಾ? ಹಾಗಾದ್ರೆ ಈ ವರದಿ ನೋಡಿ. ಚಾಲೆಂಜಿಂಗ್ ಸ್ಟಾರ್, ಮಾಸ್ ಚಿತ್ರಗಳ ಸರದಾರ, ಸ್ಯಾಂಡಲ್ವುಡ್ ನ ಬಾಕ್ಸ್ ಆಫೀಸ್ ನ ಸುಲ್ತಾನ ದರ್ಶನ್ ಮತ್ತೆ ಸಿನಿ ಜರ್ನಿ ಶುರುವಾಗುತ್ತಾ? ಹಾಗಿದ್ರೆ ತೆರೆ ಮೇಲೆ ಯಾವ ಸಿನಿಮಾ ಬರಲು ಸಜ್ಜಾಗಿದೆ ಎಂಬುದು ಅಭಿಮಾನಿಗಳಲ್ಲಿ ಕುತೂಹಲ ಕಾಡಿದೆ. ಬಹು ನಿರೀಕ್ಷಿತ ಡೆವಿಲ್ ಸಿನಿಮಾ ಬಿಡುಗಡೆ ಯಾವಾಗ? 2025ರಲ್ಲಿ ರಿಲೀಸ್ ಆಗುತ್ತಾ ಸುಲ್ತಾನನ ಸಿನಿಮಾ? ನಟ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಎಂಬುದು ಅಭಿಮಾನಿಗಳಲ್ಲಿ ಕುತೂಹಲ ಶುರುವಾಗಿದೆ. ಎಲ್ಲವೂ ಅಂದುಕೊಂಡಂತೆ ನಡೆದಿದ್ರೆ ಡೆವಿಲ್ ಸಿನಿಮಾ ಅಕ್ಟೋಬರ್ನಲ್ಲೇ ರಿಲೀಸ್ ಆಗಬೇಕಿತ್ತು. ಆದರೆ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಸೇರಿ ಎಲ್ಲವೂ ಉಲ್ಟಾ ಪಲ್ಟಾ ಆಗಿದೆ. ಹೌದು, ಸಿನಿಮಾ ಬಿಡುಗಡೆ ದಿನಾಂಕ ಮುಂದಕ್ಕೆ ಹೋಗಿದ್ದಂತೆ ಈಗ ಹೊಸ ರಿಲೀಸ್ ದಿನಾಂಕವನ್ನು ದರ್ಶನ್ ಘೋಷಿಸಲಿದ್ದಾರಂತೆ. ದರ್ಶನ್ಗೆ 2023ರ ಡಿಸೆಂಬರ್ ಅದೃಷ್ಟ ತಂದುಕೊಟ್ಟಿತ್ತು. ಅವರ ನಟನೆಯ ಕಾಟೇರ ಸಿನಿಮಾ ರಿಲೀಸ್ ಆಗಿ 200 ಕೋಟಿ ರೂಪಾಯಿ ಬಿಸ್ನೆಸ್ ಮಾಡಿತ್ತು. ಈಗ ಅವರ ಮುಂದಿನ ಚಿತ್ರವನ್ನು ಡಿಸೆಂಬರ್ ಅಂತ್ಯಕ್ಕೆ ತೆರೆ ಮೇಲೆ ತರುತ್ತಾರೆ ಎನ್ನಲಾಗಿತ್ತು. ಆದ್ರೆ ಇದೀಗ ದರ್ಶನ್ ಅಭಿಮಾನಿಗಳಿಗೆ ಶಾಕಿಂಗ್ ವಿಷಯವೊಂದು ಹೊರಬಿದ್ದಿದೆ. ಸದ್ಯ ದರ್ಶನ್ ಅಭಿನಯದ ಬಹುನಿರೀಕ್ಷಿತ ಡೆವಿಲ್ ಚಿತ್ರ ರಿಲೀಸ್ ಆಗುವುದು ಇನ್ನೂ ತಡವಾಗುತ್ತಂತೆ. ಹೊಸ ವರ್ಷದಲ್ಲಿ ಚಿತ್ರ ನಿರೀಕ್ಷೆಯಲ್ಲಿದ್ದ ಡಿ ಬಾಸ್ ಫ್ಯಾನ್ಗೆ ಶಾಕ್ ನೀಡಿದಂತಾಗಿದೆ. ಸದ್ಯ ಡೆವಿಲ್ ಸಿನಿಮಾ ಚಿತ್ರೀಕರಣ ಮುಗಿದಿದ್ದಂತೆ, ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಬಾಕಿ ಇದೆಯಂತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಇಲ್ಲದೆ ಇದ್ದಿದ್ದರೆ ಆ ಕೆಲಸ ಮುಗಿದು ಈ ತಿಂಗಳಲ್ಲೇ ಅಭಿಮಾನಿಗಳ ಮುಂದೆ ಬರುತ್ತಿತ್ತು. ಆದ್ರೆ ಆ ಘಟನೆಯಿಂದ ಸಿನಿಮಾ ರಿಲೀಸ್ ಮುಂದಕ್ಕೆ ಹೋಗಿದ್ದಂತೆ. ಹೀಗಾಗಿ 2025ಕ್ಕೆ ಡೆವಿಲ್ ಸಿನಿಮಾ ರಿಲೀಸ್ ಆಗುವುದು ಬಹುತೇಕ ಡೌಟ್. 2026ಕ್ಕೆ ರಿಲೀಸ್ ಫಿಕ್ಸ್ ಎನ್ನಲಾಗ್ತಿದೆ. ಅಲ್ಲದೆ ದರ್ಶನ್ ಆರೋಗ್ಯ ಸಮಸ್ಯೆ ಗಂಭೀರವಾಗಿದೆ. ನಿನ್ನೆ ಫಾರ್ಮ್ ಹೌಸ್ ಅಲ್ಲಿ ನಟ ದರ್ಶನ್ ವಿಡಿಯೋ ನೋಡಿ ಫ್ಯಾನ್ಸ್ ಕೂಡ ಆತಂಕಕ್ಕೀಡಾಗಿದ್ದಾರೆ. ಇನ್ನು 4-5 ತಿಂಗಳು ದರ್ಶನ್ ಶೂಟಿಂಗ್ಗೆ ಹೋಗಲ್ಲ. ಹೀಗಾಗಿ ಡೆವಿಲ್ ರಿಲೀಸ್ ಆಗೋದು ಇನ್ನೂ ತಡವಾಗುತ್ತದೆ ಎನ್ನಲಾಗ್ತಿದೆ. ವೀರೇಶ್ ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಟ ದರ್ಶನ್ ಸಿನಿಮಾ ರಿಲೀಸ್ ಆಗುವುದಕ್ಕೆ ಸಜ್ಜಾಗಿದೆಯಾ? ಯಾವ ಸಿನಿಮಾ ಸದ್ಯ ತೆರೆ ಮೇಲೆ ಬರೋದಕ್ಕೆ ಸಜ್ಜಾಗಿದೆ ಗೊತ್ತಾ? ಹಾಗಾದ್ರೆ ಈ ವರದಿ ನೋಡಿ. ಚಾಲೆಂಜಿಂಗ್ ಸ್ಟಾರ್, ಮಾಸ್ ಚಿತ್ರಗಳ ಸರದಾರ, ಸ್ಯಾಂಡಲ್ವುಡ್ ನ ಬಾಕ್ಸ್ ಆಫೀಸ್ ನ ಸುಲ್ತಾನ ದರ್ಶನ್ ಮತ್ತೆ ಸಿನಿ ಜರ್ನಿ ಶುರುವಾಗುತ್ತಾ? ಹಾಗಿದ್ರೆ ತೆರೆ ಮೇಲೆ ಯಾವ ಸಿನಿಮಾ ಬರಲು ಸಜ್ಜಾಗಿದೆ ಎಂಬುದು ಅಭಿಮಾನಿಗಳಲ್ಲಿ ಕುತೂಹಲ ಕಾಡಿದೆ. ಬಹು ನಿರೀಕ್ಷಿತ ಡೆವಿಲ್ ಸಿನಿಮಾ ಬಿಡುಗಡೆ